ಇಲ್ಲಿಯ ವಿಶೇಷತೆ ಅಂದರೆ ಅರಳಿ ಮರಕ್ಕೆ ನಾಗರ ಕಲ್ಲಿದೆ. ಇಲ್ಲಿ ಬಂದು ಪೂಜೆ ಮಾಡಿ ನಂತರ ದರ್ಶನಕ್ಕೆ ಹೋಗ್ತಾರೆ. ಇದು 100 ರೂಪೀಸ್ ಟೋಕನ್ ಇರೋರು ದರ್ಶನಕ್ಕೆ ಹೋಗೋ ಜಾಗ. ಇವತ್ತು ಜನ ಅಷ್ಟೊಂದು ಜನ ಜಾಸ್ತಿ ಇಲ್ದಲೇ ಇರೋದ್ರಿಂದ ನಾರ್ಮಲ್ ಕ್ಯೂನಲ್ಲೇ ದರ್ಶನಕ್ಕೆ ಬಿಡ್ತಾ ಇದ್ದಾರೆ. ಇದು ದೇವಸ್ಥಾನದ ಮುಂಭಾಗ. ಇಲ್ಲೂ ತಿರುಪತಿ ತಿರುಮಲ ದೇವಸ್ಥಾನದ ಥರನೇ ಗರುಡ ಗಂಬುಗಳು ಇದೆ. ಇದು ತೆಂಗಿನಕಾಯಿ ಒಡೆಯುವ ಸ್ಥಳ. ಭಕ್ತಾದಿಗಳು ತೆಂಗಿನಕಾಯಿ ಒಡೆಯುವ ಮೂಲಕ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ ಇಲ್ಲಿಂದ. ಇದು ದೇವಸ್ಥಾನದ ಮುಖ್ಯ ದ್ವಾರ. ನಾವು ಅಭಿಷೇಕ ಟಿಕೆಟ್ ಬುಕ್ಕಿಂಗು ಅಥವಾ ಸುಪ್ರಭಾತ ದರ್ಶನ ಟಿಕೆಟ್ ಬುಕ್ಕಿಂಗ್ ಮಾಡಿದರೆ ಈ ಎಂಟ್ರೆನ್ಸಿಂದ ಹೋಗ್ಬೋದು ಒಳಗಡೆ. ಇಲ್ಲೂ ಸಹ ತಿರುಪತಿ ಥರ ಸೆಲ್ ಫೋನ್ಗಳು ಒಳಗಡೆ ಎಂಟ್ರಿ ಇಲ್ಲ. ಇದು ಸರ್ವದರ್ಶನ ಕ್ಯೂ. ಈಗ ಟೈಮ್ ಆಗಲೇ ಮಧ್ಯಾಹ್ನ ಆಗಿರೋದ್ರಿಂದ ದೇವಸ್ಥಾನ ದರ್ಶನವನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡೋ ಪ್ರಯುಕ್ತ ಜನ ಕಡಿಮೆ ಇದ್ದಾರೆ. ಮತ್ತೆ 4:30-5 ಗಂಟೆಗೆ ಜನ ಮತ್ತೆ ಸೇರ್ತಾರೆ. ಕಳೆದ ಶುಕ್ರವಾರ ಇಲ್ಲಿ ರಥೋತ್ಸವ ಇದ್ದಿದ್ದು ಪ್ರಯುಕ್ತ ದೇವಸ್ಥಾನವನ್ನು ಪೂರ್ತಿ ವಿಜೃಂಭಣೆಯಿಂದ ಅಲಂಕಾರ ಮಾಡಿದರು. ಅದು ಈ ಡೆಕೋರೇಷನ್ಗಳು ಇನ್ನೂ ಹಾಗೇ ಇದೆ. ಕಳೆದ ಶುಕ್ರವಾರನೇ ಇಲ್ಲಿ ರಥೋತ್ಸವ ನಡೆದಿದೆ. ಕದಿರಿ ನರಸಿಂಹಸ್ವಾಮಿ ರಥೋತ್ಸವ, ತಿರುಪತಿಯ ವೆಂಕಟೇಶ್ವರನ ರಥೋತ್ಸವಗಳಿಗೆ ಸರಿಸಮಾನವಾಗಿ ನಡೆಯುತ್ತೆ. ಒಂದು ದಿನ ಪೂರ್ತಿ ತಿರುಮಲದಲ್ಲಿ ಸತತವಾಗಿ ದರ್ಶನ ಮಾಡಿದರೆ ಎಷ್ಟು ಜನ ಆಗ್ತಾರೋ, ಕದಿರಿಯಲ್ಲಿ ಬರೀ ರಥೋತ್ಸವಕ್ಕೇ ಅದರ 3 ಪಟ್ಟು ಜನ ಸೇರ್ತಾರೆ ಅನ್ನೋದನ್ನು ಇಲ್ಲಿಯ ಸ್ಥಳೀಯರು ಹೇಳ್ತಾರೆ. ಇದು ದೇವಸ್ಥಾನದ ಮುಖ್ಯ ದ್ವಾರ ಪೂರ್ವ ಭಾಗದಲ್ಲಿದೆ. ಇಲ್ಲಿ ಸ್ಥಳ ಪುರಾಣವನ್ನು ತೆಲುಗು ಲಿಪಿಯಲ್ಲಿ ಮುದ್ರಣ ಮಾಡಿದ್ದಾರೆ. ಬರುವ ಭಕ್ತಾದಿಗಳ ಉಪಯೋಗಕ್ಕಾಗಿ.